ಆರೋಪ. ಕುಸುಮ ಮತ್ತು ಡಿ ಕೆ ಸುರೇಶ್ ಅವರು ಸೇರ್ಕೊಂಡು ಇದನ್ನು ಮಾಡಿದ್ರು ಅಂತ. ಒಕ್ಕಲಿಗ ವಿರೋಧಿ ಅನ್ನುವಂತೆ ಬಿಂಬಿಸುವ ಪ್ರಯತ್ನ ಅಂತಾರಲ್ಲ ಮುನಿರತ್ನ ಅವರು, ಅವ್ರದ್ದು ಕಾನ್ಸ್ಟಿಟ್ಯೂಯೆನ್ಸಿ ಆ ಡೆಮೋಗ್ರಫಿನೇ ಹಂಗಿದೆ. ನೀವು ಜಾತಿ ರಾಜಕಾರಣ ಅಂತೀವಲ್ಲ ನಾವು, ಮುನಿರತ್ನ ಅವರ ಸಮುದಾಯದ ಎಷ್ಟು ಜನ ವೋಟರ್ಸ್ ಇದ್ದಾರೆ ಅಲ್ಲಿ? ಇಲ್ಲ. ಹಿ ಈಸ್ ಎಕ್ಸ್ಟ್ರೀಮ್ಲಿ ಡಿಪೆಂಡೆಂಟ್ ಆನ್ ಅದರ್ ಕಮ್ಯುನಿಟೀಸ್. ಅಂಥ ಸಮುದಾಯಗಳನ್ನು ನನ್ನ ವಿರುದ್ಧ ಎತ್ತಿ ಕಟ್ಟುವ ಪ್ರಯತ್ನ ಇದು ಅಂತ ಒಂದು ಸ್ಪಷ್ಟೀಕರಣ ಕೊಟ್ಟರು. ಬಟ್ ವೇಲು ನಾಯಕ್ ಹೇಳ್ತಾರೆ ಮುನಿರತ್ನ ಅದೇ ಆಡಿಯೋ ಇದು ಅಂತ. ವೇಲು ನಾಯಕ್ ಅವರ ನಿಂದನೆಯಾಗಿದೆ ಅದರಲ್ಲಿ. ಆಡಿಯೋ ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಾ ತುಂಬ ವೈರಲ್ ಆಗಿದೆ. ಡೆಕೋರಮ್ ಕಾರಣಕ್ಕಾಗಿ ಅದನ್ನು ತೋರಿಸ್ತಾ ಇಲ್ಲ ನಾವು. ಭಾಷೆ ಅಂದರೆ ಭಾಷೆ, ಅಯ್ಯೋ ಕೆಟ್ಟ ಕೊಳಕ ಬೈಗಳಗಳಿಗೆ ಅದು ಯಾಕೋ ಏನು ಸಂಸ್ಕೃತ ಅನ್ನೋದೊಂದು ದುರಭ್ಯಾಸ ಬೆಳೆದು ಬಿಟ್ಟಿತ್ತು. ನಾವೀಗ ದರ್ಶನ್ ಭಾಷೆಯಲ್ಲಿ ಮಾತಾಡಿದ್ದಾನೆ ಅಂತ ಹೇಳ್ಬೋದು. ದರ್ಶನ್ ಭಾಷೆ ಅದು, ಅದನ್ನು ತೋರಿಸ್ತಾ ಇಲ್ಲ. ರೀಚ್ ಆಗಿರುತ್ತೆ ನಿಮಗೆ ಡೆಫಿನೆಟ್ಲಿ. ತುಂಬ ವೈರಲ್ ಆಗಿದೆ. ಅದರಲ್ಲಿ ವೇಲು ನಾಯಕ್ ಸೀನ್ನಲ್ಲೇ ಇರಲಿಲ್ಲ. ಹಿ ವಾಸ್ ನಾಟ್ ದೇರ್ ಎಟ್ ಆಲ್. ಬಟ್ ಚಲುವರಾಜು ವೇಲು ನಾಯಕ್ ಜೊತೆಗೆ ಆತ್ಮೀಯ ಅನ್ನೋ ಕಾರಣಕ್ಕೆ ಮುನಿರತ್ನರಿಗೆ ಸಿಟ್ಟು ಬಂತು, ಕೂಗಾಡಿದ್ರು. ಆ ವೇಲು ನಾಯಕ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಅದು ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಇದು ನಮ್ಗೆ ಡೈಲಿ ಅದು ಮುನಿರತ್ನ ಹತ್ರ ನಾವು 15 ವರ್ಷದಲ್ಲಿ ಒಂದು 1000 ಸತಿ ಕೇಳಿದ್ದೀವಿ. ಆ ಭಾಷೆ ನಾನು ಪದ ಯೂಸ್ ಮಾಡಿಕೊಡೋದು, ಬಟ್ ವಿಧಿಯಿಲ್ಲದೆ ಯೂಸ್ ಮಾಡ್ತಾನೆ. ಸರಿಯಾಗಿ ಅನ್ನೋದು ಆ ಭಾಷೆ ಕೇಳಿದ ತಕ್ಷಣ 10 ರೂಪಾಯಿ ಜಾಸ್ತಿ ತಂದು ಕೊಟ್ಬಿಡೋರು ಕಾಂಟ್ರಾಕ್ಟರ್ಗಳು. ಇದು ನಡೀತಾರೆ, ಕಣ್ಣಾರೆ ನೋಡಿದ್ದೀವಿ ಅಂತ ನಾವು ಅವತ್ತಿಂದಾನೇ ಈ ಕೂಗು ಹಾಕೊಂಡು ಬಂದಿದ್ದೀವಿ. ಆ ಥರ ಏನೇನು ಮಾಡಿದ್ದಾರೆ ಎಲ್ಲನೂ ಸತ್ಯಮ್ಮ. ಅವ್ರು ತಪ್ಪಿಸ್ಕೊಳಕ್ಕೆ ಇವತ್ತು ನಾನಿದು ಮಾಡಿಲ್ಲ ಅಂತಾರೆ. ಯಾಕಂದರೆ ಮುನಿರತ್ನ ಪ್ರೊಡ್ಯೂಸರು, ಆತನಿಗೆಲ್ಲ ಎಡಿಟಿಂಗು ಡ್ರಾಮಾ, ಪ್ಲೇ ಬ್ಯಾಕ್ ಸಿಂಗರು, ಇನ್ನೊಂದು ಕೃಷ್ಣ ಪಾರ್ಟು ಮಾಡ್ತಾನೆ, ಹಿಂಗೆ ತಿರುಗಿದ ತಕ್ಷಣ ಈಶ್ವರನ್ ಪಾರ್ಟ್ ಮಾಡ್ತಾನೆ. ಆ ಥರ ಒಂದು ಕ್ಯಾರೆಕ್ಟರ್ ಇರೋಂಥ ವ್ಯಕ್ತಿ ಮುನಿರತ್ನ. ಆಡಿಯೋ ನಂದು ಇಲ್ಲ ಅಂತ ಹೇಳ್ತಾನಲ್ಲ, 100ಕ್ಕೆ 1 ಲಕ್ಷ ಟೈಮ್ ನಾನು ಹೇಳ್ತೀನಿ ಮುನಿರತ್ನದ ಆಡಿಯೋ. ಆಮೇಲೆ ಚೆಲುವರಾಜು ಬಂದು ಏನೋ ಅವನು ಏನೂ ಗೊತ್ತಿಲ್ಲ, ಅಮಾಯಕ, ಒಂದು ಅಲ್ಲಿಂದ ಬಂದು ಪಟ್ಟಣದಲ್ಲಿ ಬದುಕಕ್ಕೆ ಬಂದಿರೋನು, ಅವನು ಬೇಸತ್ತೋಗಿ ಇದನ್ನು ರೆಕಾರ್ಡಿಂಗ್ ಮಾಡಿರೋದು. ಅರ್ಥ ಆಯ್ತಾ? 100ಕ್ಕೆ 1000 ಪಾಲು ಮುನಿರತ್ನದ ಆಡಿಯೋ. ಈಗ ಅವ್ನಿಗೇನಕ್ಕೆ ಅದು ನಾಟಕ ಆಡ್ತಾನೆ ಅಂತ ಹೇಳಿದ್ರೆ ಅವ್ನು ಹೇಳ್ತಾ ಇರೋದು ಇಷ್ಟೇ, ಇವತ್ತು ಇದನ್ನ ಫೋರ್ಜನಿಗೆ FSL ಕಳಿಸಿ, ಅಲ್ಲಿ ಕಳಿಸಿ, ಇಲ್ಲಿ ಕಳಿಸಿ ಅಂದರೆ FSL ಕಳಿಸ್ತಾರಪ್ಪ, ಇದು ಮುನಿರತ್ನದ ಇಲ್ವಂತೆ ಚೆಕ್ ಮಾಡೋಣ ಅಂತ ಹೇಳಿದಾಗ FSL ಅಲ್ಲಿ ಅದನ್ನ 1 ವಾರ ತಡ ಮಾಡೋಕ್ಕೂ ಮುನಿರತ್ನಕ್ಕೆ ಶಕ್ತಿ ಇದೆ, 1 ತಿಂಗಳು ರಿಪೋರ್ಟ್ ಬರೋದು ತಡೆಯೋದಕ್ಕೆ ಶಕ್ತಿ ಇದೆ, 1 ವರ್ಷ ರಿಪೋರ್ಟ್ ತಡವಾಗಿ ಬರೋದಕ್ಕೂ ಮುನಿರತ್ನದ ಶಕ್ತಿ ಇದೆ. ಸೊ ಜನ ಏನು ಮಾಡ್ತಾರೆ, ಇನ್ನೂ FSL ಬಂದಿಲ್ವಲ್ಲ ಎಲ್ಲ ಮರ್ತೋಗ್ತಾರೆ. ನಾಳೆ ಅದು ಸತ್ಯ ಅಂತ ಕಂಪ್ಲೇನೆಂಟ್ ಚಲುವರಾಜು ಹೋಗಿ ಮುಖ್ಯಮಂತ್ರಿಗಳನ್ನೇ ಭೇಟಿಯಾದರು. ಅದಾದಮೇಲೆ ಏಕಾಏಕಿ ಕೇಸಿಗೆ ವೇಗ ಬಂದದ್ದು. ಮುಖ್ಯಮಂತ್ರಿಗಳ ಟ್ವೀಟ್ ಮಾಡ್ತಾರೆ, ಅಂದರೆ ಕಾಂಗ್ರೆಸ್ ಹ್ಯಾಸ್ ಡಿಸೈಡೆಡ್ ಟು ಹಿಟ್ ಬ್ಯಾಕ್ ಬಿಜೆಪಿ ಬಿಕಾಸ್ ಆಫ್ ದಿಸ್ ಆಡಿಯೋ. ನಥಿಂಗ್. ಅಂದರೆ ರಾಜಕೀಯ ನಡೆಯೋದೇ ಹಾಗೆ, ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಇಂಥ ಆಡಿಯೋ ಸಿಕ್ಕರೆ ಬಿಡ್ತಾರ? ಮುಖ್ಯಮಂತ್ರಿಗಳು ಟ್ವೀಟ್ ಮಾಡ್ತಾರೆ, ಬಾಯಿ ತೆಗೆದರೆ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಭಾಷಣ ಬಿಗಿಯುವ ಬಿಜೆಪಿ ನಾಯಕರೇ, ಮೊದಲು ಗಬ್ಬೆದ್ದು ನಾರುತ್ತಿರುವ ನಿಮ್ಮ ಶಾಸಕ ಮುನಿರತ್ನ ಅವರ ಬಾಯನ್ನು ಶುದ್ಧ ಮಾಡಿ ನಂತರ ಊರಿಗೆ ಬುದ್ಧಿ ಹೇಳಿ. ಬಿಜೆಪಿಯವರ ಹಿಂದೂ ನಾವೆಲ್ಲ ಒಂದು ಎಂಬ ಘೋಷವಾಕ್ಯ ಬರೀ ಚುನಾವಣಾ ಕಾಲಕ್ಕಷ್ಟೇ ಸೀಮಿತ. ಚುನಾವಣೆ ಮುಗಿದರೆ ಈ ನಾಡಿನ ದಲಿತರು ಶೋಷಿತರನ್ನ ಅವರು ಹಿಂದುವಾಗಿ ತಮ್ಮಲ್ಲಿ ಒಬ್ಬನಾಗಿ ಕಾಣರು. ಈ ಸಮುದಾಯಗಳ ಬಗ್ಗೆ ಬಿಜೆಪಿ ನಾಯಕರ ಮನಸ್ಸಿನಲ್ಲಿ ತುಂಬಿರುವ ದ್ವೇಷ, ಅಸೂಯೆ, ಅಸಹನೆಗೆ ಮುನಿರತ್ನ ಬಾಯಿಂದ ಉದುರಿದ ಅಣಿಮುತ್ತುಗಳ ಸಾಕ್ಷಿ. ವೈರಲ್ ಆಗಿರುವ ಆಡಿಯೋದಲ್ಲಿ ಮುನಿರತ್ನ ಅವರು ದಲಿತ ಮತ್ತು ಒಕ್ಕಲಿಗ ಸಮುದಾಯವನ್ನು ಅತ್ಯಂತ ಅಶ್ಲೀಲವಾಗಿ ಮನಸೋ ಇಚ್ಛೆ ನಿಂದಿಸಿದ್ದಾರೆ. ಆತನಿಂದ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಕೊನೆಗೆ ಹಣ ನೀಡದಿದ್ದರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ಇವೆಲ್ಲವೂ ಅತ್ಯಂತ ಗಂಭೀರ ಸ್ವರೂಪದ ಅಪರಾಧಗಳಾಗಿವೆ. 40% ಕಮಿಷನ್ ಸರ್ಕಾರ ತೊಲಗಿದರೂ ಅದರಿಂದ ಹುಟ್ಟಿರುವ ರಕ್ತ ಬೀಜಾಸುರರು ಉಳಿದಿದ್ದಾರೆ. ಈಗ ನಾವು ಕೈಗೆತ್ತಿಕೊಂಡಿರುವ ಸ್ವಚ್ಛತಾ ಅಭಿಯಾನದಲ್ಲಿ ಈ ಹೊಲಸನ್ನು ಎಲ್ಲಿ ಇಡಬೇಕು ಅಲ್ಲಿಗೆ ಖಂಡಿತ ತಲುಪಿಸುತ್ತೇವೆ. ಸಿದ್ದರಾಮಯ್ಯನವರು ತಮ್ಮ ಪೊಲಿಟಿಕಲ್ ಕರಿಯರ್ನಲ್ಲಿ ಮಾಡಿರುವ ಅಷ್ಟು ಟ್ವೀಟ್ಗಳ ಅಧ್ಯಯನ ಮಾಡಿದ್ರೆ ಬಹುಶಃ ಇದು ಅತ್ಯಂತ ಸ್ಟ್ರಾಂಗ್ ಆದಂಥದ್ದು ಅಂತ ಅನ್ಸುತ್ತೆ ನನಗೆ, ಬಳಸಿರುವ ಶಬ್ದಗಳನ್ನು ನೋಡ್ತಾ ಇದ್ರೆ. ಮಾಧ್ಯಮಗಳ ಮುಂದೆ ನಿಂತು ರಾಜ್ಯದ ಕಾನೂನು ವ್ಯವಸ್ಥೆಯ ಬಗ್ಗೆ ಉಪದೇಶ ಕೊಡುವ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ R ಅಶೋಕ್ ಅವರಿಗೆ ತಮ್ಮದೇ ಗೂಂಡಾ ಪ್ರವೃತ್ತಿಯ ಶಾಸಕ ಮುನಿರತ್ನ ಎದುರು ನಿಂತು ಮಾತನಾಡುವ ಧೈರ್ಯ ಇದೆಯಾ? ಈಗ ಬಿಜೆಪಿ ನಾಯಕರಿಗೆ ಉಳಿದಿರುವುದು ಎರಡೇ ದಾರಿ. ಒಂದು,
ಮುನಿರತ್ನ ಅವರ ಹೇಳಿಕೆಗೆ ಬೆಂಬಲ ಕೊಟ್ಟು ತಾವು ದಲಿತ ವಿರೋಧಿಗಳು ಎಂದು ಒಪ್ಪಿಕೊಳ್ಳುವುದು, ಇಲ್ಲವೇ ನಾಡಿನ ದಲಿತ ಸಮುದಾಯದವರ ಬಳಿ ಬಹಿರಂಗ ಕ್ಷಮೆ ಕೇಳಿ ಮುನಿರತ್ನ ಅವರನ್ನ ಪಕ್ಷದಿಂದ ಹೊರದಬ್ಬುವುದು. ಮುಖ್ಯಮಂತ್ರಿಗಳ ಟ್ವೀಟ್ ಇದು. ಇದಾದ ತಕ್ಷಣ ಬಿಜೆಪಿಯವರು ನೋಟಿಸ್ ಕೊಟ್ಟರು ಮುನಿರತ್ನರಿಗೆ. ಕಾರಣ ಕೇಳಿ ನೋಟಿಸ್. ಮಾಧ್ಯಮದಲ್ಲಿ ನಿಮ್ಮದು ಅಂತ ಇದೊಂದು ಆಡಿಯೋ ಬರ್ತಾ ಇದೆ. ಇದು ಆಡಿಯೋ ಪಕ್ಷಕ್ಕೆ ಮುಜುಗರ ತಂದಿದೆ. ಶಿಸ್ತು ಸಮಿತಿಯಿಂದ ಕೊಡಲಾಗಿರುವ ನೋಟಿಸ್, ಅವಹೇಳನಕಾರಿಯಾಗಿ ನೀವು ಮಾತನಾಡಿದ್ದೀರಿ ಅಂತ ವರದಿಯಾಗಿದೆ, ನಿಮ್ಮ ಮೇಲೆ FIR ದಾಖಲಾಗಿದೆ. ಇಂಥ ಘಟನೆ ಪಕ್ಷದ ಶಿಸ್ತಿಗೆ ಧಕ್ಕೆಯುಂಟು ಮಾಡಿದೆ. 5 ದಿನಗಳಲ್ಲಿ ಶಿಸ್ತು ಸಮಿತಿಯ ಮುಂದೆ ಸ್ಪಷ್ಟೀಕರಣ ನೀಡಿ. ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಟ್ಟರು. 5 ದಿನಗಳ ಒಳಗೆ. ಗೊತ್ತಿಲ್ಲ, ಈ ಪೊಲೀಸರಿಗೆ ಅರೆಸ್ಟ್ ಮಾಡಿ ಕರ್ಕೊಂಬರ್ತಿದ್ದಾರೆ, ಪ್ರೊಡ್ಯೂಸ್ ಮಾಡ್ತಾರೆ ನ್ಯಾಯಾಧೀಶರ ಮುಂದೆ, ಏನೇನಾಗತ್ತೆ ನೋಡೋಣ. ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ರು, ಕೇಳಿಸ್ಕೊಳ್ಳಿ ಒಮ್ಮೆ. ನಾನು ಹಿರಿಯರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ. ನಮಗೇನು ಭಯ ಇಲ್ಲ. ಜಾತಿ ನಿಂದನೆ ಮಾಡ್ತಕ್ಕಂಥದ್ದು, ಧರ್ಮ ನಿಂದನೆ ಮಾಡ್ತಕ್ಕಂಥದ್ದು, ವ್ಯಕ್ತಿಗತ ನಿಂದನೆ ಮಾಡ್ತಕ್ಕಂಥದ್ದನ್ನು BJP ಖಂಡಿಸ್ತದೆ. ಅಂಥವ್ರು ಯಾರೇ ಮಾತಾಡಿದರೂ ಅವರನ್ನು ನಾವು ಬೆಂಬಲಿಸೋದಿಲ್ಲ. ಅದು ನಮ್ಮ ಪಕ್ಷದ ಸಿದ್ಧಾಂತ ಇದೆ. ನಾನು ಕೇಂದ್ರ ನಾಯಕರುಗಳಿಗೂ ಕೂಡ ತಿಳಿಸಿದೆ. ನಾನು ಈಗಲೂ ಹೇಳ್ತೇನೆ, ಅದು ಇನ್ವೆಸ್ಟಿಗೇಷನ್ ಆಗಬೇಕು. ಅದು ಏನಾದರೂ ವಿಡಿಯೋ ನಿಜ ಆಗಿದ್ದರೆ ಅದರ ವಿರುದ್ಧವಾಗಿ ಕಠಿಣ ಕ್ರಮ ಜರುಗಿಸಬೇಕು. ನಮ್ಮ ಪರಿಶಿಷ್ಟ ಜಾತಿ ವರ್ಗಗಳನ್ನು ಇಷ್ಟೊಂದು ಕೀಳಾಗಿ ಯಾರೇ ಮಾತಾಡಿದ್ರು ಅವರ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಹಕ್ಕನ್ನು ಅವರೇ ನಮಗೆ ಕೊಟ್ಟಂಗಾಗುತ್ತೆ. ಆದ್ದರಿಂದ ನಾವು ಇಂಥದ್ದನ್ನು ಸಹಿಸ್ಕೊಳ್ಳೋದಿಲ್ಲ. ಇದನ್ನು ನಾನು ಕಂಡ ತುಂಡವಾಗಿ ಖಂಡಿಸ್ತೇನೆ. ಸರ್ಕಾರ ನಡೆಸ್ತಾ ಇರತಕ್ಕಂಥದ್ದು ಕಾಂಗ್ರೆಸ್. ಇಂಥದ್ದು ಬಂದಾಗ ನ್ಯಾಯಯುತವಾಗಿ ಇಷ್ಟೊತ್ತಿಗೆ ನೀವು ಏನು ಮಾಡಬೇಕಾಗಿತ್ತು ಮಾಡಿದ್ದೀರಾ? ನೀವೇನು ಮಾಡಬೇಕಾಗಿತ್ತು ಅನ್ನೋದನ್ನು ಮಾಡಿದ್ದೀರಾ? ನಮ್ಮ ಪಕ್ಷದ ಬಿಡಿ, ನಾವು ಅವನ್ನ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು, ಏನೋ ಹೈಕಮಾಂಡು ಮತ್ತು ಅಧ್ಯಕ್ಷರು ತೀರ್ಮಾನ ತೆಗೆದುಕೊಳ್ತಾರೆ, ಅದು ಬೇರೆ ವಿಷಯ. ಆದರೆ ಇದು ಅಟ್ರಾಸಿಟಿಯಲ್ಲಿ ಬರ್ತದೆ. ಆದ್ರಿಂದಾಗಿ ನೀವು ಕೈಗೊಂಡ ಕ್ರಮ ಏನು? ಒಟ್ಟಿನಲ್ಲಿ ಹೈವೇನಲ್ಲಿ ಸೂಪರ್ ಸ್ಪೀಡ್ನಲ್ಲಿ ಹೋಗ್ತಾ ಇದ್ದ BJP ಬಸ್ಸು ಏಕಾಏಕಿ ರೋಡ್ ಹಂಪಿಗೆ ಹೋಗಿ, ಅದು ಏನು ಡ್ರೈವರ್ ನೋಡಲೇ ಇಲ್ಲ ರೋಡ್ ಹಂಪ್, ಅಲ್ಲಿ ಹೋಗಿ ಜಿಗ್ದಂಗಾಗಿದೆ ಮುನಿರತ್ನ ಕೇಸ್ನಿಂದಾಗಿ. ನೋಡೋಣ ಏನೇನು ಟರ್ನ್ ತಗೊಳ್ಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.